ಅದು ಹುಬ್ಳಿ ಧಾರವಾಡದಲ್ಲಿ ಈಗ ಕಳೆದ 15-20 ದಿವಸದಲ್ಲಿ 2 ಮಹಿಳೆಯರದು ಅಂದರೆ ಯಂಗ್ ಹುಡುಗಿಯರದು ಮರ್ಡರ್ ಆಗಿದೆ. ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿಯ ವಾತಾವರಣ ಸರಿ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಅಂತೇಳಿ ಒಂದು ನಮ್ಮ ಇಲಾಖೆಯವ್ರಿಗೆ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಮತ್ತು ಇಲ್ಲಿ ಫ್ಯಾಮ್ಲಿಯವ್ರಿಗೆ ಮಾತಾಡಿಸಿ ಈ ಕೇಸ್ ಆಲ್ರೆಡಿ CIDಲಿ ಇನ್ವೆಸ್ಟಿಗೇಷನ್ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ. ಬಟ್ ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ಅದು ತಿಳ್ಕೊಳ್ಳೋಕ್ಕೆ ಬಂದಿದೆ. ಅಜ್ಜಿಗೆ ಮಾತಾಡಿಸ್ಬೇಕಂತ ಉದ್ದೇಶ ಇದೆ. ಯಾವುದು ಅಲ್ಲ, ಆಲ್ರೆಡಿ ಇದು ನೇಹಾದು ಕೇಸ್ ಆಲ್ರೆಡಿ CIDಲಿದೆ. ಅಂಜಲಿದು ಕೇಸು ಕೂಡ ಈಗ ಅದು ನಾಳೆ ದಿವಸ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಅದ್ರ ಮುಂದೆ ತಿರುಗುತ್ತೆ. ಇವಾಗ ಈಗ ಹುಬ್ಳಿ ಧಾರವಾಡ ಹೊರತುಪಡಿಸಿ ಶಿವಮೊಗ್ಗ ಮತ್ತು ಗುಲ್ಬರ್ಗದಲ್ಲಿ ಸಾಕಷ್ಟು ಕ್ರೈಮ್ ನಡೀತದೆ. ಹುಬ್ಳಿ ಧಾರವಾಡದಲ್ಲಿ ಅಷ್ಟೇ ಯಾಕೆ ಅಧಿಕಾರಿಗಳು ಸಸ್ಪೆನ್ಷನ್ ಆಗ್ತಾ ಇದೆ? ನೀವು ಹೇಳಿದ್ದು ನಾವು ಒಪ್ಪೋದಿಲ್ಲ. ಆಗ್ತಾ ಇದೆ ಸರ್. ಕರ್ನಾಟಕ ವಿಶ್ವ ಇದೆ ಸರ್. ಆ ವಿಶ್ವದ ಜೊತೆ ಅಲ್ಲಿರುವಂತಹ ಸಿಬ್ಬಂದಿಗಳು 3-4 ತಿಂಗಳ ನಿರಂತರವಾಗಿ ಸಂಪರ್ಕ ಇದ್ದಾರೆ ಸರ್. ಆ ಸಿಬ್ಬಂದಿಗಳಿಗೆ ಯಾಕೆ ಇದು ಇಲ್ಲ? ನೋಡಪ್ಪ, ಈಗ ಅದೇ ಉದ್ದೇಶಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಈಗ ಪ್ರತಿಯೊಂದು ಮರ್ಡರ್ ಆದಾಗಲೂ ADG ಲಾ ಆ್ಯಂಡ್ ಆರ್ಡರ್ ಎಲ್ಲೂ ಬರೋದಿಲ್ಲ. ಈಗ ಅದೇ ಉದ್ದೇಶಕ್ಕೆ ಹುಬ್ಳಿ ಧಾರವಾಡದಲ್ಲಿ ಬಂದು ನಾನು ಮೀಟಿಂಗ್ ಮಾಡಿದ್ದೀನಿ. ನೀವು ಹೇಳಿದ ಮಾಹಿತಿಗಳು ಕೂಡ ನನ್ನ ಕಿವಿಗೆ ಕೂಡ ಸಾಯಂಕಾಲದಿಂದ ಬಿದ್ದಿದೆ. ಅದು ಅವ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ತೊಗೊಳ್ತೀವಿ. ಒಬ್ಳು PC ಸಸ್ಪೆಂಡ್ ಆದ್ರೆ ಸರ್, ಅದು ಬಿಟ್ಟರೆ ಇಬ್ಬರು ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಆದರೆ ಯಾಕೆ ಮೇನ್ ಇದ್ದವ್ರು ಯಾಕೆ ಸಸ್ಪೆಂಡ್ ಆಗಿಲ್ಲ ಸರ್? ಪೊಲೀಸರು ಇಲ್ಲ, ಅಲ್ಲಿರುವಂತಹ ಕರ್ತವ್ಯ ಕ್ರೈಮ್ ಪೊಲೀಸರು ಇಲ್ಲ. ನೋಡಿ, ಈಗ ನೀವು ಹೇಳಿದ್ದಕ್ಕೆ ನನ್ನ ಮಾಹಿತಿ ನನ್ನ ಕಿವಿಗೆ ಕೂಡ ಬಿದ್ದಿದೆ. ಅದು ಅದ್ರ ಬಗ್ಗೆ ಕ್ರಮ 100% ಆಗುತ್ತೆ. ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ, ಸಿಬ್ಬಂದಿಗಳ ಮೇಲೆ ಕ್ರಮ ಆಗ್ತದೆ. ಒಬ್ಬರಷ್ಟೇ PC ಸಸ್ಪೆಂಡ್ ಆಗಿದ್ರು ಇವರೇ. ನಾನೀಗ ನೀವು ಹೇಳಿದ್ದೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದಾರೆ, ನೀವು ಅದೇ ಕೇಳ್ತಾ ಇದ್ದೀರಾ. ಈಗ ನಾವು ನೀವೇನು ಹೇಳಿದ್ರೆ ಅದಕ್ಕೂ ಆ ಮಾಹಿತಿ ಕೂಡ ನನ್ನ ಕಿವಿ ಕೂಡ ಇವತ್ತು ಸಾಯಂಕಾಲ ಬಿದ್ದಿದೆ. ಅದು ಅದ್ರ ಬಗ್ಗೆ ಹೆಚ್ಚಿನ ನಾವು ಅದನ್ನು ಯಾರು ಏನು ಅದನ್ನು ವಿಚಾರ ಮಾಡಿ 100% ಕ್ರಮ ಆಗುತ್ತೆ. ಅದರಲ್ಲೇನು ಕ್ರೈಮ್ ರೇಷಿಯೋ ಯಾವ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಜಾಸ್ತಿ ಇದಾವೆ ಸರ್ ರಾಜ್ಯದಲ್ಲಿ? ರಾಜ್ಯದಲ್ಲಿ ಓವರಾಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು 2021, 22, 23 ಕಂಪೇರ್ ಮಾಡಿದ್ರೆ 24ರಲ್ಲಿ ಮರ್ಡರ್ಗಳ ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ. ಬಟ್ ಇದು ಒಂಥರ ಏನಾಗಿದೆ, ಇದು ನಾವು ಸಾರ್ವಜನಿಕರನ್ನು ಯಾರಿಗೂ ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳ ದೂರಕ್ಕೆ ಬರೋದಿಲ್ಲ. ಇಲ್ಲಿ 2 ಮರ್ಡ್ರು ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ. ಈ ಥರ ಮಹಿಳೆಯರು ಅದು ಕಾಲೇಜಿಗೆ ಹೋಗುವಂಥ ಮಹಿಳೆಯರು ಮಾಡಿರೋದು 2 ಆಗಿರೋದು, ಅದು ನಮಗೂ ಕೂಡ ಸಮಾಧಾನ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತಗೊಳುತ್ತೆ. ಅದಕ್ಕೆ ರೀ 1ರಿಂದ 2 ಆಗಿದ್ದಕ್ಕೆ ನಾನು ಬಂದು ಇಲ್ಲೆಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ಹೆಚ್ಚಿನ ಏನಿರ್ತಾರೆ ಕರೆಕ್ಷನ್ ಮೆಜರ್ಸ್ ಏನಿದೆ ಅದನ್ನು ನಾವು ಕೂಡ ಹೋಮ್ ಮಿನಿಸ್ಟರ್ ಅವರು ವರದಿ ಕೊಡಿ ಅಂತ ಹೇಳಿದ್ದಾರೆ, ವರದಿ ಕೊಡ್ತೀವಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ತಗೊಳುತ್ತೆ. ಹಿರಿಯ ಅಧಿಕಾರಿಗಳ ಮಾತಿಗೆ ಸಿಬ್ಬಂದಿಗಳ ಭಯ ಇಲ್ವಾ? ಹಿರಿಯ ಅಧಿಕಾರಿಗಳದ್ದು ಅಂತ ಸಿಬ್ಬಂದಿಗಳಿಗೆ ಇದು ಜನರಲ್ ಆಗುತ್ತೆ ರೀ. ಅದು ನಾವು ಏನು ಹೇಳ್ತೀವಿ ಅಂದರೆ, ಇಲ್ಲಿ ನೀವು ಹೇಳಿದ ಮಾಹಿತಿ ನನ್ನ ಕಿವಿ ಕೂಡ ಬಿದ್ದಿದೆ. ಅದನ್ನು ನಾನು ಕೂಡ ಅದನ್ನು ಏನು ಯಾರ ಮೇಲೆ ಕ್ರಮ ತಗೋಬೇಕು ತೊಗೊಳ್ತೀನಿ.